20ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗೋಪುರದ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಗೋಪುರ AB ಮತ್ತು CD ಏನಾಗಿದೆ? ಕಟ್ಟಡ. ಸೊ ಇಲ್ಲಿ ಕಟ್ಟಡದ ಎತ್ತರ, AB ಏನಾಗಿದೆ? ಕಟ್ಟಡ. ಸೊ CD ಏನಾಗಿದೆ? ಇಲ್ಲಿ ಗೋಪುರವಾಗಿದೆ. ಓಕೆ, ಸೊ ಇಲ್ಲಿ AB ನೋಡಿ, AB ಕಟ್ಟಡ, CD ಏನಾಗಿದೆ? ಗೋಪುರ. ಓಕೆ, ಸೊ ಇಲ್ಲಿ ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಯ ಅಂದ್ರೆ ಈ A ಬಿಂದುವಿನಿಂದ C ಬಿಂದುವನ್ನ ಗಮನಿಸ್ತಾ ಇದ್ದಾರೆ. ಸೊ ಇಲ್ಲಿ ಎಷ್ಟು ಕೋನವನ್ನ ಉಂಟು ಮಾಡ್ತಾ ಇದೆ? 60 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. ಸೊ ಅದೇ ಒಂದು ಕಟ್ಟಡದ ಮೇಲ್ತುದಿಯಿಂದ ಗೋಪುರದ ಪಾದವನ್ನ D ಅನ್ನ ಗಮನಿಸ್ತಾ ಇದ್ರೆ, ಸೊ ಇಲ್ಲಿ ಅವನತ ಕೋನ ಎಷ್ಟಿದೆ? 45 ಡಿಗ್ರಿ ಉಂಟು ಮಾಡ್ತಾ ಇದ್ರೆ, ಸೊ ಈ ಗೋಪುರದ ಎತ್ತರವನ್ನ ಕಂಡು ಹಿಡಿಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಗೋಪುರದ ಎತ್ತರ ಅಂದ್ರೆ ಏನಾಗತ್ತೆ ಹೇಳಿ? CE ಪ್ಲಸ್ ED ಆಗತ್ತೆ. ಸೊ ಈ ಒಟ್ಟು ಎತ್ತರ ಏನಾಗಿದೆ ಮಕ್ಕಳೇ? ಗೋಪುರದ ಎತ್ತರ ಆಗತ್ತೆ. ಹಾಗಾದ್ರೆ ಇಲ್ಲಿ ಕಟ್ಟಡದ ಎತ್ತರ ಎಷ್ಟಿದೆ? AB 7 ಮೀಟರ್ ಇದ್ರೆ, ಸೊ EC ED ಕೂಡ ಏನಾಗತ್ತೆ ಹೇಳಿ? 7 ಮೀಟರ್ ಇರತ್ತೆ. ಯಾಕಂದ್ರೆ AB ಮತ್ತು CED ಗಳು ಏನಾಗಿದೆ? ಸಮಾಂತರವಾಗಿದೆ. ಹಾಗಾಗಿ ಇಲ್ಲಿ ಬಾಹುಗಳು ಏನಾಗಿದೆ? ಸಮನಾಗಿರುತ್ತೆ. ಹಾಗಾಗಿ ಇಲ್ಲಿ AB ಎತ್ತರ ಮತ್ತು ED ಯ ಎತ್ತರ ಸಮನಾಗಿರುತ್ತೆ. ಸೊ ಇಲ್ಲಿ ಕಟ್ಟಡದ ಎತ್ತರವನ್ನ ಬರೆದುಕೊಳ್ಳೋಣ. ಕಟ್ಟಡದ ಎತ್ತರ 7 ಮೀಟರ್. ಸೊ ಇಲ್ಲಿ ಗೋಪುರದ ಎತ್ತರ ಏನಾಗತ್ತೆ? ಗೋಪುರದ ಎತ್ತರ ಈಕ್ವಲ್ ಟು ಏನ್ ಹೇಳತ್ತೆ ಹೇಳಿ? CD ಅಲ್ವಾ? CD ಅಂದ್ರೆ ಏನಾಗತ್ತೆ? CE ಪ್ಲಸ್ ED ಆಗತ್ತೆ. ಸೊ ಇದನ್ನ ನಾವು ಕಂಡು ಹಿಡಿಬೇಕಾಗಿರೋದು. ಸೊ ಇಲ್ಲಿ AB ಮತ್ತು CD ಗಳು, ಸೊ AB ಮತ್ತು CD, ಸೊ ಇವುಗಳು ಸಮಾಂತರವಾಗಿದೆ ಅಲ್ವಾ? ಸೊ ಸಮಾಂತರವಾಗಿರೋದ್ರಿಂದ AB ಮತ್ತು DE 7 ಸೆಂಟಿಮೀಟರ್ ಇದೆ. ಅದೇ ರೀತಿ AE ಮತ್ತು BD, ಸೊ AE ಮತ್ತು BD, ಸೊ ಇವುಗಳು ಕೂಡ ಈಕ್ವಲ್ ಇರುತ್ತೆ ಅಲ್ವಾ? ಸೊ AE ಸಮಾಂತರ BD, ಸಮಾಂತರ BD. ಸೊ ಇಲ್ಲಿ ನೋಡಿ, AE ಸಮಾಂತರ BD ಇದ್ರೆ EAD ಕೋನ 45 ಡಿಗ್ರಿ ಆದರೆ ADB ಕೋನ ಏನಾಗುತ್ತೆ ಹೇಳಿ? ಇದು ಕೂಡ 45 ಡಿಗ್ರಿ ಆಗಿರುತ್ತೆ. ಯಾಕಂದ್ರೆ ಇದು ಪರ್ಯಾಯ ಕೋನಗಳು. ಓಕೆ, ಸರಿ. ಈಗ ನಾವೇನ್ ಮಾಡೋಣ? ತ್ರಿಭುಜ ABD ಯನ್ನ ತಗೊಳ್ಳೋಣ. ತ್ರಿಭುಜ ABD ಯನ್ನ ತಗೊಂಡರೆ, ತ್ರಿಭುಜ ABD ಯಲ್ಲಿ, ತ್ರಿಭುಜ ABD ಯಲ್ಲಿ tan 45 ಡಿಗ್ರಿ. ಸೊ ಇದೇನಾಗುತ್ತೆ ಹೇಳಿ? AB ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗತ್ತೆ. ಈಕ್ವಲ್ ಟು tan 45 1 ಈಕ್ವಲ್ ಟು AB ಡಿವೈಡೆಡ್ ಬೈ BD. ಸೊ ಇಲ್ಲಿ BD ಈಕ್ವಲ್ ಟು ಏನಾಗತ್ತೆ ಹೇಳಿ? AB ಆಗತ್ತೆ. BD ಈಕ್ವಲ್ ಟು ಏನಾಗತ್ತೆ? AB ಆಗತ್ತೆ. ಸೊ ಇಲ್ಲಿ AB ಬಾಹುವಿನ ಅಳತೆ ಎಷ್ಟಿದೆ? 7 ಮೀಟರ್. 7 ಮೀಟರ್. ಸೊ ಅದೇ ರೀತಿ ತ್ರಿಭುಜ ACE ಅನ್ನ ಗಮನಿಸಿದ್ರೆ, ತ್ರಿಭುಜ ACE, ತ್ರಿಭುಜ ACE ಇದನ್ನ ಗಮನಿಸಿದ್ರೆ, ಸೊ ಇಲ್ಲಿ 60 ಡಿಗ್ರಿಗೆ ಅಭಿಮುಖ ಬಾಹು CE ಆದರೆ, ಸೊ ಈ 60 ಥೀಟಾಗೆ ಅಭಿಮುಖ ಬಾಹು ಯಾವ್ದಾಗತ್ತೆ? AE ಆಗತ್ತೆ. ಹಾಗಾಗಿ ಇಲ್ಲಿ tan 60 ಡಿಗ್ರಿ ಏನಾಗತ್ತೆ ಹೇಳಿ? CE ಡಿವೈಡೆಡ್ ಬೈ AE ಆಗತ್ತೆ. CE ಡಿವೈಡೆಡ್ ಬೈ AE is equal to tan 60 ಡಿಗ್ರಿ ಅಂದ್ರೆ √3 equal to CE ಡಿವೈಡೆಡ್ ಬೈ AE ಏನಾಗತ್ತೆ ಹೇಳಿ? 7.
ಮೀಟರ್ ಆಗತ್ತೆ ಅಲ್ವಾ. ಸೊ ಇದೇನಾಗತ್ತೆ, ಸಿಇ ಈಕ್ವಲ್ ಟು 7√3 ಆಗತ್ತೆ. ಸೊ ಈಗ ನಮ್ಗೆ ಏನ್ ಬೇಕಾಗಿದೆ, ಗೋಪುರದ ಎತ್ತರ ಬೇಕಾಗಿದೆ. ಗೋಪುರದ ಎತ್ತರ ಅಂದ್ರೆ ಸಿಇ ಪ್ಲಸ್ ಇಡಿ. ಸೊ ಇಲ್ಲಿ ನಮ್ಗೀಗ ಸಿಇ ಅಳತೆ ಗೊತ್ತಾಗಿದೆ, ಇಡಿ ಅಳತೆ ಕೂಡ ಗೊತ್ತಾಗಿದೆ. ಹಾಗಾಗಿ ಸೊ ಇವುಗಳನ್ನ ಕೂಡಿದಾಗ ನಮ್ಗೆ ಗೋಪುರದ ಎತ್ತರ ದೊರಕತ್ತೆ. ಗೋಪುರದ ಎತ್ತರ ಈಕ್ವಲ್ ಟು ಏನ್ ಹೇಳುತ್ತೆ, ಸಿಇ ಪ್ಲಸ್ ಡಿಇ. ಸಿಇ ಪ್ಲಸ್ ಡಿ. ಸೊ ಸಿಇ 7√3 ಪ್ಲಸ್ ಡಿಇ 7. ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ, 7 ಕಾಮನ್ ಆಗಿದೆ, ಹಾಗಾಗಿ √3 ಪ್ಲಸ್ 1 ಮೀಟರ್. ಸೊ ಇದೇನಾಗತ್ತೆ ಹೇಳಿ, ಗೋಪುರದ ಎತ್ತರ. ಗೋಪುರದ ಎತ್ತರ ಈಕ್ವಲ್ ಟು 7 × √3 ಪ್ಲಸ್ 1 ಮೀಟರ್.